ವಾಸ್ತು ಟಿವಿಗೆ ಸ್ವಾಗತ. ನಾನು ಸರ್ದಾರ್. ತಾಳಿಕೋಟೆ ಪಟ್ಟಣದ ವಿಠ್ಠಲ ಮಂದಿರದಲ್ಲಿ ರಾಜ್ಯ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷರಾದ ಶ್ರೀ ಎಸ್ ಪಾಟೀಲ್ ನಡಹಳ್ಳಿ ಅವರ ನೇತೃತ್ವದಲ್ಲಿ ಹಾನಿಯಾದ ತೊಗರಿ ಬೆಳೆಗೆ ಸೂಕ್ತ ಪರಿಹಾರ ಕ್ರಮಕ್ಕಾಗಿ ಹೋರಾಟದ ಪೂರ್ವಭಾವಿ ಸಭೆ ಮತ್ತು ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ರೈತ ಸಂಘದ ಪದಾಧಿಕಾರಿಗಳು, ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ವರದಿ ನಜೀರ್. ನೋಡ್ರಿ, ತೊಗರಿ ಕಾಯಿ ಹೂವ ಮ್ಯಾಲೆ ಅಥವಾ ತಳಗತ್ತವ. ಯಾವ ಮೂರ್ಖ ಯಾವನು ವಿಜ್ಞಾನಿ ಮೂರ್ಖ ಗೊತ್ತಿಲ್ಲ ನನಗೆ. ಅವನು ಹೇಳಿಕೆ ನೋಡಿದ್ರೆ ಇವತ್ತಿನ ಪತ್ರಿಕೆಯಲ್ಲಿ ಬಂದಿದ್ದದು. ತೊಂಬರ ಉದಯವಾಣಿ ಪತ್ರಿಕೆ. ಆ ಪತ್ರಿಕೆಯಲ್ಲಿ ಏನು ಹೇಳ್ಯಾರಂದ್ರ ತೇವಾಂಶ ಕೊರತೆ ಆಗಿತ್ತಂತ. ಮತ್ತೆ ತೇವಾಂಶ ಕೊರತೆ ಆಗಿದ್ರು ಬರಗಾಲ ಅಂತ ಡಿಕ್ಲೇರ್ ಮಾಡ್ರಿ. ಯಾಕೆ ಮಾಡ್ತಾ ಇಲ್ಲ? ಈಗ ತೇವಾಂಶ ಕೊರತೆ ಆಗಿತ್ತು ಅಂದ್ರೆ ತೊಗರಿಗೇನೆ ತೇವಾಂಶ ಕೊರತೆ ಅಂದ್ರೆ ಅತಿ ಕಡಿಮೆ ಬೆಳೆಯಲ್ಲಿ ತೊಗರಿ ಬೀಳ್ತದೆ. ಮತ್ತೆ ಬರಗಾಲ ಅಂತ ಯಾಕೆ ಡಿಕ್ಲೇರ್ ಮಾಡಿಲ್ಲ? ಬರಗಾಲ ಅಂತ ಡಿಕ್ಲೇರ್ ಮಾಡಿದ್ರೆ ಕೇಂದ್ರ ಸರ್ಕಾರದ ಇನ್ಪುಟ್ ಸಬ್ಸಿಡಿ ಸಿಕ್ತಿತ್ತೋ ಇಲ್ವೋ? ಮಾಡ್ರಿ ಅಂತ ಮಾಡ್ತಾ ಇಲ್ಲ. ಇನ್ನೊಂದು ಏನ್ ಹೇಳ್ತಾರ, ಇದು ಏನ ಬಿತ್ತನೆ ಹತ್ತಿ ಬಿತ್ತಾರಂತ ರೈತರು, ಅದಕ್ಕೆ ಅವು ಉಸಿರಾಡಂಗಲ್ಲಂತ. ಯಾವನ್ರಿ ಏನಿರ್ತಾರ ಅದಕ್ಕೆ? ಅಲ್ರಿ, ಅಂದ್ರ ರೈತರಿಗಿಂತ ಇವ್ರು ಶಾಣ್ಯಾರದ ನನಗಾಯ್ತಲ್ಲ ಬಿತ್ತನೆ ಮಾಡೋದ್ರಾಗ. ನಮ್ಮ ರೈತರು 50 ವರ್ಷ 100 ವರ್ಷದಿಂದ ತೊಗರಿ ಬೆಳೆದು ಬಿತ್ಕೊಂಡು ಬಂದಾರ. ಇವ್ರು ಯಾರನ್ನ ಮೂರ್ಖರು ಮಾಡಕ್ ಕೊಟ್ರ. ಇವ್ರು ಯಶವಂತರಗೌಡ್ರು ಅಲ್ಲೇ ಜಾಡ್ಸ್ಬೇಕಾಗಿತ್ತು ಅವ್ರಿಗೆ. ಈ ರೈತರು ಹೋರಾಟ ನಡೆಯಕತ್ತಿತ್ತಲ್ಲ, ರೈತರನ್ನ ದಾರಿ ತಪ್ಪಿಸೋದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಇವತ್ತು ನೋಡಿದೆ, ನಾನು ಉದಯವಾಣಿ ಪತ್ರಿಕೆಯಲ್ಲಿ ಬಂದಿದೆ. ಏನಂತ ನಾನು ನಿಮ್ಗೆ ಓದ್ತೀನಲ್ಲ, ಅಕಸ್ಮಾತ್ ಇದನ್ನು ಓದ್ಬಿಟ್ರೆ ಎಲ್ಲ ರೈತರು ಯಾರೋ ಹುಚ್ಚ ವಿಜ್ಞಾನಿ ಅಂತ ರಂಟ. ಯಾವ ವಿಜ್ಞಾನಿನೂ ವರದಿ ಕೊಟ್ಟಿಲ್ಲ ನನ್ನ ದೃಷ್ಟಿನಲ್ಲಿ. ಇವರು ಅಧಿಕಾರಿಗಳು ನೆಪ ಮಾಡ್ಕೊಂಡಾರ. ಏನಂತ ನೋಡ್ರಲ್ಲಿ, ಈ ಬಗ್ಗೆ ಜಿಲ್ಲಾ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ರೂಪಾ ನಾಯ್ಕ್ ಮಾತನಾಡಿ ತೊಗರಿ ಬೆಳೆ ವಿಫಲತೆ ಬಗ್ಗೆ ಸಂಪೂರ್ಣ ಅಧ್ಯಯನ ಮಾಡುವಂತೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ವಿಜ್ಞಾನಿಗಳಿಗೆ ಮನವಿ ಮಾಡಿಕೊಳ್ಳಲಾಗಿತ್ತು. ಅದರಂತೆ ಅವರು ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಭೂಮಿಯಲ್ಲಿಯ ತೇವಾಂಶದ ಕೊರತೆ ಆಗಿದ್ರೆ ಬರಗಾಲ ಡಿಕ್ಲೇರ್ ಮಾಡ್ರಪ್ಪ. ಯಾರು ಬೇಡ ಅಂದ್ರೆ ನಿಮಗೆ? ಮತ್ತೆ ಇಷ್ಟ ಯಾಕೆ ಡಿಕ್ಲೇರ್ ಮಾಡಲಿಲ್ಲ? ಒಂದು. ಎರಡನೇದ್ದು, ನಸುಕಿನ ಅಧ್ಯಕ್ಷರು ಯಾಕೆ ಅಷ್ಟೇ ಮಾಡಬೇಕು? ರೈತರಿಂದ ಓಟ್ ಹಾಕಿಸ್ಕೊಂಡು ಹಾಕಿರ್ತಕ್ಕಂಥ ಉತ್ತರ ಕರ್ನಾಟಕದ ಪ್ರತಿಯೊಬ್ಬ ಶಾಸಕನ ಕರ್ತವ್ಯ ಇದು. ಅವ್ರು ಮಾಡ್ಬೇಕಲ್ಲೇ, ಅವ್ರು ಮಾಡ್ತಾರೆ ಅನ್ನೋ ವಿಶ್ವಾಸ ಇಲ್ಲ. ಅದನ್ನ ಮಾಡ್ತೀವಿ, ನೋಡೋದಂತ ಸೋಮವಾರ. ಅವರೆಲ್ಲರೂ ಕೂಡ ಇಂಡಿವಿಜುವಲ್ ಆಗಿ ಕೇಸ್ಗಳನ್ನ ಲೋಕಾಯುಕ್ತರ ಕಚೇರಿ ಮುಖಾಂತರ ಫೈಲ್ ಮಾಡಬೇಕು. ಅದನ್ನು ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲ ಮುಖಂಡರು, ರೈತ ಮುಖಂಡರು ತೀರ್ಮಾನ ಮಾಡಿದ್ದೇವೆ. ಮತ್ತು ಆ ಕೆಲಸನೂ ಕೂಡ ಒಂದು ಕಡೆ ನಡೀತದೆ. ಒಂದು ಕಡೆ ಹೋರಾಟ, ಇನ್ನೊಂದು ಕಡೆಗೆ ಅವ್ರ ಮೇಲೆ ಕೇಸ್ಗಳು, ಎರಡನ್ನೇ ಮಾಡ್ತಕ್ಕಂಥ ಕೆಲಸ ಖಂಡಿತವಾಗಲೂ ಕೂಡ ಈ ಭಾಗದ ಲಕ್ಷಾಂತರ ಜನ ರೈತರಿಗೇನು ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. ಆ ಸಾವಿರಾರು ಕುಟುಂಬಗಳು ಇವತ್ತೇನು ನಷ್ಟ ಅನುಭವಿಸ್ತಾ ಇದ್ದಾವೆ. ಅವರೆಲ್ಲರಿಗೂ ಕೂಡ ನ್ಯಾಯ ಸಿಗುವವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ಮೂಲಕ ತಿಳಿಯಪಡಿಸುವುದೇನೆಂದರೆ,